ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರೀವಲ್ಲಿ ಮನೆಗೆ ಒಳ್ಳೆ ಸೊಸೆ ಆಗ್ತಿದ್ಲೋ ಇಲ್ವೋ ಗೊತ್ತಿಲ್ಲ, ಆದರೆ ನಮಗಂತೂ ಒಳ್ಳೆ ಲಾಭ ಇತ್ತು. ಏನಂತೀಯ ಮಮ್ಮಿ? ಮದುವೆ ಆದವರೆಲ್ಲ ಸಂಸಾರ ಮಾಡ್ತಿರ್ಬೇಕು ಅಂತ ಏನಿಲ್ಲ. ಸಂಸಾರ ಮಾಡ್ತಿರೋರೆಲ್ಲ ಮದುವೆ ಆದ್ಮೇಲೆ ದೂರ ಆಗಬಾರ್ದು ಅಂತಿಲ್ಲ. ನೀನು ಬೇರೆ ಥರ ಪ್ಲಾನ್ ಮಾಡು ಮಮ್ಮಿ. ಬೇರೆ ಥರನಾ? ನೋಡ್ರಿ ಇಲ್ಲಿ ಬರಿದ್ರು, ಈ ಶ್ರಾವಣಿ ಮೇಡಮ್ಮರು ಮತ್ತು ನಮ್ಮ ಕಾರ್ತಿಕೇಯನು ಮದುವೆ ಆಗಿದ್ದಾರೆ ನಿಜ. ಆದರೆ ನಾನು ನೋಡ್ದಂಗೆ ಅವರಿಬ್ಬರು ಸಂಸಾರ ಅಂತೂ ಮಾಡ್ತಾ ಇಲ್ಲ. ಈ ಗ್ಯಾಪಲ್ಲೇ ಈ ನಮ್ಮ ಶ್ರೀವಲ್ಲಿನ ತಂದು ತೂರಿಸ್ಬಿಟ್ರೆ ಹೆಂಗೆ ಮಮ್ಮಿ? ಸೂಪರ್ ಪಾಯಿಂಟು, ತಗೋ. ಶ್ರೀವಲ್ಲಿ ಫೋನ್ ಹಚ್ಚು ಮಮ್ಮಿ. ಹಲೋ. ಪ್ರೀತಿಗೆ ಸಾವಿಲ್ಲ, ಪ್ರೀತಿ ಕುರುಡಲ್ಲ, ಪ್ರೀತಿ ಸುಳ್ಳಲ್ಲ. ನಿಜವಾಗಿ ಪ್ರೀತಿಸಿದವರ ಪ್ರೀತಿ ಸುಳ್ಳಾಗೋದಕ್ಕೆ ಸಾಧ್ಯವೇ ಇಲ್ಲ. ಕಾಂತ ಮಮ್ಮಿ, ನಿಮ್ಮ ಜೊತೆ ಮಾತಾಡ್ಕೊಂಡು ಹರಟೆ ಹೊಡೆಯೋದಕ್ಕೆ ನಂಗೆ ಟೈಮ್ ಇಲ್ಲ. ಅದೇನು ಹೇಳಬೇಕು ಅಂತಿದ್ದೀರೋ ಅದನ್ನು ನೇರವಾಗಿ ಹೇಳಿ. ಇದೇನೋ ಇವಳು ಒಂಥರ ಮಾತಾಡ್ತಾಳೆ. ಟೈಮ್ ಮಮ್ಮಿ, ಟೈಮ್. ನೀನೇ ಸ್ವಲ್ಪ ತಗ್ಗಿ ಬಗ್ಗಿ ಮಾತಾಡು. ಸಾಕ ಮಗಳೇ, ನಿನ್ನ ಜೀವನ ನೆನೆಸ್ಕೊಂಡ್ರೆ ನನಗೆ ಹೊಟ್ಟೆ ಎಲ್ಲ ಕಿವುಚ್ದಂಗಾಗುತ್ತಮ್ಮ, ಕಿವುಚ್ದಂಗಾಗುತ್ತೆ. ಹಿಂಗಾಗ್ಬಿಡ್ತಮ್ಮ ನಿನ್ ಬಾಳು. ಆದ್ರೆ ಇವಾಗ್ಲೂ ಸಮಯ ಇದೆ. ನೀನ್ ಮತ್ತೆ ನಿನ್ನ ಪ್ರೀತಿನ ಪಡಿಬೋದು, ಪಡೆಯೋ ಅವಕಾಶ ಎಲ್ಲನೂ ಇದೆ. ನಿನ್ ಪ್ರೀತಿ ಗೆಲ್ಬೇಕು, ನಿನಗೆ ಸುಪ್ಪು ಸಿಗಬೇಕು, ಈ ಮನೆಗೆ ನೀನು ಸೊಸೆಯಾಗಿ ಬರಬೇಕು. ಅದೇ ನನ್ನ ಆಸೆ. ಕಾಂತ ಮಮ್ಮಿ, ಏನು ಹೇಳ್ತಿದ್ದೀರಾ ನೀವು? ಹೌದಮ್ಮ, ಈ ಶ್ರಾವಣಿ ಸುಬ್ಬುನು ಮದುವೆ ಆಗಿರ್ಬೋದು, ಆದರೆ ಅವ್ರ ಮಧ್ಯ ಏನೇನೋ ನಡೀತಾ ಇದೆ. ಬರೀ ಜಗಳ. ನೋಡ್ಬೇಕು ನೀನು, ಈ ಮನೆಯವ್ರನ್ನೆಲ್ಲ ತನ್ನ ಕೈವಶ ಮಾಡ್ಕೊಳಕ್ಕೆ ಕಾಯ್ತಾ ಇರ್ತಾಳೆ ಅವಳು. ಆದರೆ ನನಗ್ಯಾಕೋ ನೀನು ಇಂಥ ಸಮಯದಲ್ಲಿ ಈ ಮನೆಗೆ ಬರಬೇಕು ಅಂತ ಅನ್ನಿಸ್ತಾ ಇದೆ. ಕಾಂತ ಮಮ್ಮಿ, ನೀವೇನು ಹೇಳ್ತಿದ್ದೀರಾ? ನೀವು ಹೇಳ್ತಿರೋದೆಲ್ಲ ನಿಜನಾ? ಅಯ್ಯೋ, ದೇವರಣೆಗೂ ನಿಜ ಹೇಳ್ತಿದ್ದೀನಮ್ಮ. ನೀನು ಮೊದಲು ಈ ಮನೆಗೆ ಬಂದು ನಾನು ಈ ಮನೆ ಸೊಸೆ ಸೊಸೆ ಅಂತ ಓಡಾಡ್ತಿದ್ದಾಗೆಲ್ಲ ಎಷ್ಟು ಚೆನ್ನಾಗಿತ್ತು. ಇವಳು ಬಂದು ಬಲಗಾಲಿಟ್ಟು ಈ ಮನೆ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ದಿನಾ ಜಗಳ, ದಿನಾ ಗಲಾಟೆ. ಆಯಮ್ಮ ಒಂದು ಸ್ವರದಲ್ಲಿ ಮಾತಾಡ್ತಿದ್ರೆ ಇವಳೊಂದು ಸ್ವರದಲ್ಲಿ ಮಾತಾಡ್ತಿರ್ತಾಳೆ, ಒಂದು ಅರ್ಥ ಆಗೋದಿಲ್ಲ. ಈ ಕಾರ್ತಿಕೇಯನ್ಗೆ ಶ್ರಾವಣಿ ಮೇಡಮ್ ಅವ್ರ ಮೇಲೆ ಯಾವ ಇಂಟ್ರೆಸ್ಟು ಇಲ್ಲ. ಅವನಿಗೆ ಲವ್ ಇಲ್ಲ, ಡವ್ ಇಲ್ಲ. ಈ ಮನೆಯಲ್ಲಿ ಏನೇನು ನಡೀತಿದೆ ಗೊತ್ತಾ ಶ್ರೀವಲ್ಲಿ? ನೆಮ್ಮದಿಯಾಗಿ ಮನೆಗೆ ಒಂದು ತನ್ನನ ತಿನ್ನಕ್ಕಾಗಲ್ಲ. ನಿಮ್ ಕೈ ಮುಗಿತೀನಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಇದ್ರ ಅರ್ಥ ಏನು ಹೇಳು? ಅವರಿಬ್ಬರ ಮಧ್ಯೆ ಏನೂ ಇಲ್ಲ, ಏನೇನೂ ಇಲ್ಲ. ಹಂಗಂದ್ರೆ ಸುಬ್ರಹ್ಮಣ್ಯನಿಗೆ ನಿನ್ನ ಮೇಲೆ ಮನಸ್ಸಿರಬೇಕು, ಇಲ್ಲ ಅವನ ಮನಸ್ಸು ಖಾಲಿ ಇರಬೇಕು. ಇದೇ ಒಳ್ಳೆ ಅವಕಾಶ. ನೀನು ಈ ಮನೆಗೆ ಸೊಸೆಯಾಗಿ ಬಲಗಾಲಿಟ್ಟು ಬರೋದಾದ್ರೆ ನಮ್ಮಿಬ್ರು ಸಪೋರ್ಟು ನಿನಗೆ ಇರುತ್ತೆ ಶ್ರೀವಲ್ಲಿ. ಕಾಂತ ಮಮ್ಮಿ, ಇಂಥ ಒಂದು ಮಾತುಗೋಸ್ಕರ ನಾನು ಕಾಯ್ತಾ ಇದ್ದೆ. ಆ ಶ್ರಾವಣಿಗೆ ನಾನು ಚಾಲೆಂಜ್ ಹಾಕಿದ್ದೀನಿ. ನೀವಿವಾಗ ಕಾಲ್ ಮಾಡಿದ್ದು ಒಳ್ಳೇದೇ ಆಯ್ತು. ಅಲ್ಲಿ ಏನೇ ನಡೆದ್ರು ನನಗೆ ನೀವು ಹೇಳಬೇಕು. ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಮ್ಮ. ಕ್ಷಣ ಕ್ಷಣದ ಮಾಹಿತಿಗಾಗಿ ಕಾಂತಮ್ಮ ಚಾನಲ್ ಅನ್ನು ಸಂಪರ್ಕಿಸಿ. ಹೆಂಗಿದೆ? ಅಷ್ಟು ಮಾಡಿ ಸಾಕು. ಇವಾಗ ನನಗೆ ಧೈರ್ಯ ಬರ್ತಿದೆ. ಇನ್ ಮುಂದೆ ನಾನು ಏನ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಸುಬ್ಬು ಯಾವತ್ತಿದ್ರು ನನ್ನೋನೆ. ಆಹಾ, ಈಗ ನಮಗೂ ಧೈರ್ಯ ಬಂದಿದೆ. ಆದರೆ ನೋಡಮ್ಮ ಶ್ರೀವಲ್ಲಿ, ಈ ವಿಷಯನ ಯಾರಿಗೂ ಹೇಳಬೇಡ. ಅಮ್ಮ ಹಿಡ್ಕಳ.
ಮಾತೆ ಬಂಡವಾಳವಾಯಿತೆ ಶ್ರೀವಲ್ಲಿ ಮಾತೆ ಬಂಡವಾಳ ಮಾತು ಕಣ. ಹೌದಾ? ಸರಿ ಸರಿ. ಹಾಂ, ಫೋಟೋ ಕಳಿಸಿದ್ದೀನಿ, ನೋಡಿದ್ರಲ್ಲ, ಜಾತಕನೂ ಕಳಿಸಿದ್ದೀನಿ. ಸರಿ ಬಿಡಿ, ನಾನು ಅಕ್ಕನ ಹತ್ರ ಮಾತಾಡಿ ಎಲ್ಲ ವಿಷಯನೂ ತಿಳಿಸ್ತೀನಿ. ಸರಿ. ಏನಂದ್ರು ಅವರು? ಎಲ್ಲ ಮಾತುಕತೆನೂ ಆದ ಹಾಗೆ ಅವ್ರಿಗೆ ಇಷ್ಟ ಆಗಿದೆ. ಅವ್ರಿಗೆ ಈ ಸಂಬಂಧ ಸಿಕ್ಕಿದ್ದೆ ಅದೃಷ್ಟ ಅಂತ ಖುಷಿಯಾಗಿದ್ದಾರೆ. ಮತ್ತೆ ಇನ್ನೇನು, ನನ್ನ ಮಗನ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.